ಕಾಂಗ್ರೆಸ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮುಂದಿನ ತಿಂಗಳಿಗೆ ಇದೀಗ ಶಿಫ್ಟ್ ಆಗಿರುವಂತದ್ದು. ಕಾಂಗ್ರೆಸ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮುಂದಿನ ತಿಂಗಳಿಗೆ ಈಗ ಶಿಫ್ಟ್ ಆಗ್ತಾ ಇರುವಂತದ್ದು. ವಿದೇಶದಿಂದ ಜುಲೈ 3ರಂದು ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ, ಭಾರತಕ್ಕೆ ಬರ್ತಾರೆ. ಜುಲೈ ಮೊದಲ ವಾರ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಡಿಕೆಶಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಜುಲೈ 7ರಂದು ಡಿಕೆಶಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯ ನಾಯಕರಿಗೆ ಈಗ ಬುಲಾವನ್ನ ಕೂಡ ಕೊಟ್ಟಿರುವಂತದ್ದು. ಯಾರಿಗೆ ಮಂತ್ರಿ ಭಾಗ್ಯ, ಯಾರಿಗೆ ಕಾದಿದೆ ಶಾಕ್ ಅನ್ನುವಂಥದ್ದು ಇದೀಗ. ಕಾಂಗ್ರೆಸ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮುಂದಿನ ತಿಂಗಳಿಗೆ ಈಗ ಶಿಫ್ಟ್ ಆಗ್ತಾ ಇರುವಂತದ್ದು. ವಿದೇಶದಿಂದ ಜುಲೈ 3ರಂದು ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಜುಲೈ ಮೊದಲ ವಾರ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ. ಜುಲೈ 7ರಂದು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಕುರಿತು ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯ ನಾಯಕರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಯಾರಿಗೆ ಒಲಿಯುತ್ತೆ ಮಂತ್ರಿ ಭಾಗ್ಯ, ಯಾರಿಗೆ ಕಾದಿದೆ ಶಾಕ್ ಅನ್ನುವಂಥದ್ದೇ ಪ್ರಶ್ನೆಯಾಗ್ತಾ ಇದೆ. ಕಾಂಗ್ರೆಸ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಈಗಂತೂ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ. ಈ ತಿಂಗಳಿನಲ್ಲಿ, ಮುಂದಿನ ತಿಂಗಳಲ್ಲಿ ಆಗಬಹುದು. ಶಿಫ್ಟ್ ಆಗಿರುವಂತದ್ದು. ಇನ್ನು ವಿದೇಶಕ್ಕೆ ಹೋಗಿರುವಂತಹ ರಾಹುಲ್ ಗಾಂಧಿ ಅವರು ಜುಲೈ 3ರಂದು ವಾಪಸ್ ಬರ್ತಾರೆ ಭಾರತಕ್ಕೆ. ಜುಲೈ ಮೊದಲ ವಾರ ದೆಹಲಿಯ ಪ್ರವಾಸವನ್ನ ಕೈಗೊಂಡಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು. ಜುಲೈ 7ರಂದು ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇಬ್ಬರು ನಾಯಕರುಗಳು. ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯ ನಾಯಕರಿಗೆ ಈಗ ಬುಲಾವನ್ನ ಕೊಟ್ಟಿರುವಂತದ್ದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಿದ್ರೆ ಯಾರಿಗೆ ಈ ಒಂದು ಮಂತ್ರಿ ಭಾಗ್ಯ ಸಿಗುತ್ತೆ, ಯಾರಿಗೆ ಕಾದಿದೆ ಶಾಕ್ ಅನ್ನುವಂಥದ್ದು? ಒಂದಷ್ಟು ಮಂದಿ ಇದ್ದಾರೆ, ನಮಗೆ ಸಚಿವ ಸ್ಥಾನ ಸಿಗ್ಬೋದು, ಲಾಬಿಯನ್ನ ನಡೆಸ್ತಾ ಇರುವಂತಹ ಎಲ್ಲರಿಗೂ ಇದೀಗ ಬಿಗ್ ಶಾಕ್ ಆಗ್ತಾ ಇರುವಂಥದ್ದು. ಇದೇ ತಿಂಗಳಿನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಈಗ ರಾಹುಲ್ ಗಾಂಧಿ ಅವರು ವಿದೇಶದ ಪ್ರವಾಸದಲ್ಲಿದ್ದಾರೆ. ಅವರು ಬಂದ ಬಳಿಕ ಈ ಒಂದು ಕುರಿತಾಗಿ ಚರ್ಚೆ ನಡೆಯುತ್ತೆ. ಹೆಂಗಾದ್ರೂ ಮಾಡಿ ಮಂತ್ರಿ ಆಗಲು ಶಾಸಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಖರ್ಗೆ, ಡಿಕೆಶಿ, ಸಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಶಾಸಕರು. 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ವರಿಷ್ಠರಿಗೆ ತಲೆನೋವಾಗಿರೋದೇ ಸಚಿವ ಸಂಪುಟ ವಿಸ್ತರಣೆ. ಜುಲೈ 2ನೇ ವಾರದಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಜಾತಿ ಹಾಗೆ ಜಿಲ್ಲಾ ಸಮುದಾಯವಾರು ಸಚಿವ ಸ್ಥಾನ ಹಂಚಿಕೆಗೆ ಈಗ ಪ್ಲಾನ್ ಆಗ್ತಾ ಇರುವಂತದ್ದು. ಜುಲೈ 2ನೇ ವಾರದಲ್ಲಿ ಯಾರಿಗೆ ಹೊಡೆಯುತ್ತೆ ಹಾಗಿದ್ರೆ ಲಾಟ್ರಿ, ಯಾವ ಶಾಸಕರಿಗೆ ಈ ಒಂದು ಲಾಟ್ರಿ ಹೊಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಹೆಂಗಾದ್ರೂ ಮಾಡಿ ಮಂತ್ರಿ ಆಗ್ಲೇಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಖರ್ಗೆ ಹಾಗೆ ಡಿಕೆಶಿ, ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನ ನಡೆಸ್ತಾ ಇರುವಂತದ್ದು. 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ವರಿಷ್ಠರಿಗೆ ತಲೆನೋವಾಗಿರೋದೇ ಸಚಿವ ಸಂಪುಟ ವಿಸ್ತರಣೆ. ಇನ್ನು ಡಿಕೆ ಕ್ಯಾಬಿನೆಟ್ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವರ ಬಣದಿಂದಲೂ ಕೂಡ ಈಗ ಆಕಾಂಕ್ಷಿಗಳಿದ್ದಾರೆ. ಒಬ್ಬೊಬ್ಬರನ್ನೇ ಗಮನಿಸ್ತಾ ಹೋಗೋದಾದ್ರೆ ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದವರು, ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂಥವರು. ಇನ್ನು ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದವರಾಗಿದ್ದಾರೆ. ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು. ಇನ್ನು HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದವರಾಗಿದ್ದಾರೆ. NA ಹ್ಯಾರಿಸ್ ಅವರು ಕೂಡ ಶಾಂತಿನಗರದ ಕ್ಷೇತ್ರದವರು, ಇವರು ಕೂಡ ಆಕಾಂಕ್ಷಿ. ಜೊತೆಗೆ HD ರಂಗನಾಥ್ ಕುಣಿಗಲ್ ಕ್ಷೇತ್ರದವರು. ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದವರು ಇವರೆಲ್ಲ ಡಿಕೆ ಬಣದಲ್ಲಿ ಇರುವಂತಹ ಶಾಸಕರು ಗುರುತಿಸಿಕೊಂಡಿರುವಂತವರು.
ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರಾಗಿದ್ದಾರೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದವರು, ಡಿಕೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥವರು. ಇವರು ಕೂಡ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಇರುವಂಥವರು. ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದವರು, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದವರು. ಇವರೆಲ್ಲರೂ ಕೂಡ ಈಗ ಸಂಪುಟ ವಿಸ್ತರಣೆ ಆಗುತ್ತಲ್ವಾ, ಈ ಒಂದು ಸಂಪುಟದಲ್ಲಿ ತಮಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಇತ್ತ ಸಿದ್ದರಾಮಯ್ಯ ಅವರ ಬಣವನ್ನ ಗಮನಿಸ್ತಾ ಹೋಗೋದಾದ್ರೆ ಅವ್ರಿಗೂ ಕೂಡ ಒಂದಷ್ಟು ಸಚಿವರು ಶಾಸಕರು ಕೂಡ ಒಂದು ಆಕಾಂಕ್ಷಿಗಳನ್ನ ಇಟ್ಕೊಂಡಿರುವಂಥವ್ರು. ಅವರನ್ನ ಕೂಡ ಗಮನಿಸ್ತಾ ಹೋದಾಗ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದವರು, BR ಪಾಟೀಲ್ ಆಳಂದ ಕ್ಷೇತ್ರದವರು, ಕಾಂಗ್ರೆಸ್ನ ಶಾಸಕರಾಗಿರುವಂಥವರು. ಜೊತೆಗೆ ದಿನೇಶ್ ಗುಂಡೂರಾವ್ ಗಾಂಧಿನಗರದ ಶಾಸಕರಾಗಿದ್ದಾರೆ. ಇವರ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿರುವಂಥದ್ದು. ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರದವರು, ಸಿದ್ದರಾಮಯ್ಯ ಬಣದ ಶಾಸಕರುಗಳು ಇವರೆಲ್ಲ. ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದವರು, ಇನ್ನು HK ಪಾಟೀಲ್ ಗದಗ್ ಕ್ಷೇತ್ರದವರು. ಇವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಬಸವರಾಜ ರಾಯರೆಡ್ಡಿ, ಸಿದ್ದರಾಮಯ್ಯ ಬಣ ಹಾಗೆ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಯಾರಿಗೆ ಈ ಒಂದು ಪಟ್ಟ ಒಲಿಯುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಕಾದು ನೋಡಬೇಕಾಗಿರುವಂತಹ ವಿಚಾರ.